ಈಗಿನ ಬೆಳವಣಿಗೆ ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ, ನಂಬುತ್ತಾರೆ. ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ. ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ, ಇನ್ನೊಂದು ಯುಗಾದಿ ನಂತರ ಬರ್ತದೆ. ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ, ಬೆಳೆ, ದೇಶದ ಆಗುವಗಳು, ಚಿಂತನೆಗಳು, ಆಮೇಲೆ ಜನಜೀವನ, ಆರೋಗ್ಯ, ನಾಡಿದ್ದು ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದಂದರೆ, ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರ್ತಾರೆ ವ್ಯಾಪಾರಸ್ಥರುಗಳಿಗೆ, ರಾಜರುಗಳಿಗೆ, ದೊರೆಗಳಿಗೆ, ಪಾಳ್ಯಗಾರರಿಗೆ, ಪಟ್ಟು ಪಾಲದಿಂದ ಆಡ್ತಿದ್ರಲ್ಲ ಅವರಿಗೆ ಈ ಸಂಕ್ರಾಂತಿ ಪದದಲ್ಲಿ ಬರ್ತದೆ. ಆ ದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗ್ತದೆ. ಸಂಗಮೇಶ ನಲಿವನೆ ಆದರೆ ಒಳಹಣ್ಣ ಬಂದಿದೆ. ಶಿವನ ಮುಡಿಯ 2 ತುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು, ಮುಂದೆ ಸುಖಾಂತಿವಾದ. ಸಂಕ್ರಾಂತಿ ಕಲಿಬೇಕು. ಏನು ಅಪೇಕ್ಷೆ ಪಟ್ಟಿದ್ದಾರೆ, ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ಟು ಕಲಿಬೇಕಾಗುತ್ತೆ. ಯಾರಿಗಾರು ಆಗ್ಬೋದು ಸುಖಾಂತಿ, ಅವರಿಗೆ ಇವರಿಗೆ ಇರ್ತಲ್ಲ. ಸಂಕ್ರಾಂತಿ ಮೇಲೆ ಹೇಳ್ತೀನಿ. ಒಬ್ಬ ಬೇಡ ಒಂದು ಜಿಂಕೆ ಓಡಿಸಿ ಬಂದ ಕಾಡಿನಲ್ಲಿ. ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ, ಅದು ಓಡೋದು. ಆ ಬೇಡ ಬಂದು ಕೇಳಿದೆ, ಏನು ಸ್ವಾಮಿ ಇಲ್ಲಿ ಜಿಂಕೆ ಓತಲ್ಲಿ ನೋಡಿರ? ಅದಕ್ಕೆ ಸ್ವಾಮಿ ಹೇಳ್ದ, ಹೇಳಿ ಕೇಳಿ ಸನ್ಯಾಸಿ, ಓತು ಅಂದರೆ ಸಾಯಿಸಿಬಿಡ್ತಾನೆ, ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪಮಾನ ಬರುತ್ತೆ, ಸುಳ್ಳು ಹೇಳ್ದಂಗೆ ಆಗ್ತದೆ. ಅದಕ್ಕೆ ಅವನು ಹೇಳ್ದೆ, ಯಾವುದು ನೋಡ್ತು ಅದು ಮಾತಾಡಲ್ಲ, ಯಾವುದು ಮಾತಾಡುತ್ತೋ ಅದು ನೋಡಲಿಲ್ಲ ನಾನೇ ಮಾಡೋಣಪ್ಪ. ಕಣ್ಣು ನೋಡ್ತು ಅದು ಮಾತಾಡಲ್ಲ, ನ್ಯಾಲಿಗೆ ನೋಡಲಿಲ್ಲ ಮಾತಾಡುತ್ತೆ, ಅಷ್ಟೇ ಇದರ ಅರ್ಥ. ಹೆಚ್ಚಾಗುತ್ತೆ ಹೇಳಿದ ನಮ್ಮ ಮನೇಲಿ, ಇನ್ನೂ ಹೆಚ್ಚಾಗುತ್ತೆ ಮಳೆ ಬಿಡುದು. ಆಮೇಲೆ ಔಷಧಿ ಹೇಳಿದ್ಮೇಲೆ ಬೆಂಕಿ ಆಗುತ್ತೆ ಅಂತ. ಇದು 26 ಇನ್ನೂ ಸಿಕ್ಕಾಪಟ್ಟೆ ಇದೆ. 26ನೇ ಇಸ್ವಿಗೆ ಅದು ಇದು ಹೇಳ್ತಿತ್ತು. ಇನ್ನೂ ಇದೆ ಹವಾಮಾನ ವಿಪರೀತ, ಮಳೆ ಇದೆ. ದೇಶದ ರಾಜಕೀಯ ಬಗ್ಗೆ ಅದು ಹೇಳಿದ್ರೆ ಸಂಕ್ರಾಂತಿ ಕಡೆ ಹೇಳ್ತೀನಿ ಏನೋ